ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಗಮನಿಸಿರ್ತೀವಿ, ಸೆಕೆಂಡ್ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಕೋಶ ಅಥವಾ ಒಂದು ವಿಡಿಯೋ ಸರಣಿ ಇದಾಗಿರುತ್ತೆ. ಈ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಸರಣಿ ವಿಡಿಯೋಗಳನ್ನು ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಪಾರ್ಟ್ 4ವರೆಗೂ ಆಗಿದೆ. ಇದು ಪಾರ್ಟ್ 5 ಆಗಿರುತ್ತೆ. ಯಾರೆಲ್ಲ ಈ ಒಂದು ವಿಡಿಯೋಗಳನ್ನು, ಇಂದಿನ ವಿಡಿಯೋಗಳನ್ನು ವಾಚ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ವಾಚ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಒಂದು ಈ ವಿಡಿಯೋನ ವಾಚ್ ಮಾಡಿ. ಹಾಗೆ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ಈ ಒಂದು ಭಾರತದ ಇತಿಹಾಸದ ಒಂದು ಪ್ರಶ್ನಾಕೋಶ ಅಲ್ವಾ, ಅಥವಾ ಪ್ರಶ್ನೋತ್ತರಗಳ ಒಂದು ಸರಣಿ ಯಾರೆಲ್ಲ GPSTR, HSTR, ಕ್ರೈಸ್, KSET, RNET ಅಥವಾ PU ಕಾಲೇಜ್ ಲೆಕ್ಚರರ್ ಆಗಿ ಅಂದರೆ ಸ್ಟಡಿ ಮಾಡ್ತಾಯಿದ್ದೀರಾ, ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರಾ ಈ ಒಂದು ಪರೀಕ್ಷೆಗಳಿಗಾಗಿ, ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸ್ತಾ ಈ ಒಂದು ಸರಣಿ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಆರಂಭ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವರೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ, ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಈಗಾಗಲೇ ಲಾಸ್ಟ್ ಕ್ಲಾಸಲ್ಲಿ ಮುಖ್ಯವಾಗಿ 4th ಲೆಸನನ್ನು ಗಮನಿಸಿದ್ವಿ ಅಲ್ವಾ. 4th ಲೆಸನಲ್ಲಿ ವೇದಗಳ ಕಾಲದ ಒಂದು ನಾಗರಿಕತೆಯನ್ನು ಕುರಿತಾಗಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಯಿತು. ಸೊ ನೆಕ್ಸ್ಟ್ ಬಂದರೆ 4.1 ಆಗಿದೆ. ಈಗ 4.2 ಏನಿದೆ, 4.2 ಹೊಸ ಧರ್ಮಗಳ ಉದಯ. ಸ್ನೇಹಿತರೆ, ಈ ಒಂದು ಲೆಸನ್ನು ತುಂಬ ಇಂಪಾರ್ಟೆಂಟ್ ಲೆಸನು. ಬಿಕಾಸ್ ಈ ಒಂದು ಲೆಸನಿಂದ ನೀವು ಯಾವುದೇ ಒಂದು ಕ್ವಶನ್ ಪೇಪರನ್ನು ತೆಗೆದು ನೋಡ್ರಿ, 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ತುಂಬ ಇಂಪಾರ್ಟೆಂಟ್ ಲೆಸನು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ನಡೆದಿರ್ತಕ್ಕಂತಹ ಒಂದು ಹೊಸ ಧರ್ಮಗಳ ಉದಯವನ್ನು ಕುರಿತಾಗಿ ಈ ಒಂದು ಪ್ರಶ್ನೋತ್ತರಗಳು ಏನಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದು 4.2 ಆಗಿರುತ್ತೆ. 4th ಲೆಸನಲ್ಲಿ 4.2 ಹೊಸ ಧರ್ಮಗಳ ಉದಯ. ಹಾಗಾದರೆ ಒಂದು ವಾಕ್ಯದ ಉತ್ತರಗಳನ್ನು ಕುರಿತಾಗಿ ನಾವು ಫಸ್ಟು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಜೈನ ಧರ್ಮದ ಸ್ಥಾಪಕರು ಯಾರು, ಅಥವಾ ಜೈನ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಯಾರು? ಋಷಭನಾಥ. ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದವರು ಋಷಭನಾಥ. ಸೆಕೆಂಡ್ ಒಂದು ಕ್ವಶನ್ ನೋಡಿ, 23ನೇ ತೀರ್ಥಂಕರರು ಯಾರು? 23ನೇ ತೀರ್ಥಂಕರರು ಯಾರು? ಯಾರು? ಪಾರ್ಶ್ವನಾಥ. ಪಾರ್ಶ್ವನಾಥನನ್ನು 23ನೇ ತೀರ್ಥಂಕರ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್, ವರ್ಧಮಾನನು ಎಲ್ಲಿ ಜನಿಸಿದನು? ವರ್ಧಮಾನನು ಎಲ್ಲಿ ಜನಿಸಿದನು? ಕುಂದ ಗ್ರಾಮದಲ್ಲಿ ಜನಿಸಿದನು. ಹಾಗೆ ನೆಕ್ಸ್ಟ್ ಒನ್ನು, ವರ್ಧಮಾನ ಮಹಾವೀರನ ಜನನ ಎಲ್ಲಾಯಿತು? ಕುಂದ ಗ್ರಾಮದಲ್ಲಿ. ನೆಕ್ಸ್ಟ್ ಒನ್ ನೋಡಿ, 4th ಒನ್ ಲೆಸನು, ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದನು? ಎಲ್ಲಿ? ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯವಾಯಿತು. ಯಾರಿಗೆ? ವರ್ಧಮಾನ ಮಹಾವೀರನಿಗೆ. 5th ಒನ್ ಕ್ವಶನು, ವರ್ಧಮಾನ ಮಹಾವೀರನು ಅಥವಾ ವರ್ಧಮಾನನು ಎಲ್ಲಿ ನಿರ್ವಾಣ ಹೊಂದಿದನು? ಅಂದರೆ ಎಲ್ಲಿ ಮರಣ ಹೊಂದಿದನು? ಅಂದರೆ ಪಾವಾನಗರದಲ್ಲಿ ಮರಣ ಹೊಂದಿದರು. ನೆಕ್ಸ್ಟ್ 6th ಕ್ವಶನು, ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಇಲ್ಲಿವರೆಗೂ ಜೈನ ಧರ್ಮದ ಒಂದು ವಾಕ್ಯದ ಕ್ವಶನ್ಗೆ ಆನ್ಸರ್ಸನ್ನು ನಾವು ಗಮನಿಸ್ತಾ ಇತ್ತು. ನೆಕ್ಸ್ಟು ಬೌದ್ಧ ಧರ್ಮ ಅಲ್ವಾ. ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಏಷ್ಯಾದ ಬೆಳಕು ಅಂತೇಳಿ ಕರೆಯುವಂತಹ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕರು. ನೆಕ್ಸ್ಟ್, ಬುದ್ಧ ಎಲ್ಲಿ ಜನಿಸಿದನು? ಬುದ್ಧ ಲುಂಬಿಣಿ ವನದಲ್ಲಿ ಜನಿಸಿದನು. ಬುದ್ಧನ ಮೊದಲ ಹೆಸರೇನು? ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. 9th ಒನ್ ಕ್ವಶನು,
ಬುದ್ಧ ಪದದ ಅರ್ಥವೇನು? ಬುದ್ಧ ಪದದ ಅರ್ಥ ಜ್ಞಾನ ಅಥವಾ ತಥಾಗತ ಅಥವಾ ಸತ್ಯವನ್ನು ಅರಿತವನು. ಅಂದರೆ ಬುದ್ಧ ಎಂಬ ಪದದ ಅರ್ಥ ಜ್ಞಾನ, ತಥಾಗತ ಅಥವಾ ಸತ್ಯವನ್ನು ಅರಿತವನು ಎಂದರ್ಥ. ನೆಕ್ಸ್ಟು 10th ಒಂದು ಕ್ವಶನು. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯ ಹೊಂದಿದನು? ಸಿದ್ಧಾರ್ಥನು ಬೋಧಗಯದಲ್ಲಿ ಜ್ಞಾನೋದಯ ಹೊಂದಿದನು. ನೆಕ್ಸ್ಟ್ 11th ಒಂದು ಕ್ವಶನು. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು? ಬುದ್ಧ ತನ್ನ ಮೊದಲ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದನು. 12th ಒಂದು ಕ್ವಶನು. ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು? ಬುದ್ಧ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ನೆಕ್ಸ್ಟು 2 ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳು. ವರ್ಧಮಾನ ಫಸ್ಟ್ ಕ್ವಶನು. ವರ್ಧಮಾನನ ತಂದೆ ತಾಯಿಯ ಹೆಸರೇನು? ವರ್ಧಮಾನನ ತಂದೆ ತಾಯಿಯ ಹೆಸರು ಸಿದ್ಧಾರ್ಥ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾ ದೇವಿ. ಸೆಕೆಂಡ್ ಒಂದು ಕ್ವಶನು. ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ಅಂದರೆ ವರ್ಧಮಾನ ಮಹಾವೀರ ಹೇಳಿರ್ತಕ್ಕಂಥ ತ್ರಿರತ್ನಗಳು ಯಾವ್ಯಾವುದಿದೆ? ಮುಖ್ಯವಾಗಿ ಉತ್ತಮ ಜ್ಞಾನ ಮತ್ತು ಉತ್ತಮ ಕಾರ್ಯ. ನೆಕ್ಸ್ಟು ಜೈನ ಸಭೆಗಳು ಎಲ್ಲಿ ನಡೆದವು? ಜೈನ ಸಭೆಗಳು ಪಾಟಲಿಪುತ್ರ ಮತ್ತು ಲುಂಬಿಣಿಯಲ್ಲಿ ನಡೆದವು. ಎಲ್ಲೆಲ್ಲಿ? ಪಾಟಲಿಪುತ್ರ ಮತ್ತು ಲುಂಬಿಣಿಯಲ್ಲಿ ನಡೆದವು. ಅಂದರೆ ಇಲ್ಲಿ ವರ್ಧಮಾನ ಮಹಾವೀರ ತ್ರಿರತ್ನಗಳನ್ನು ಹೇಳಿದ್ದಾರೆ. ಅಂದರೆ 3 ಮುಖ್ಯವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಏನೇನು? ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ ಅಂತ. ಅದನ್ನೇ ನಾವು ಉತ್ತಮ ಜ್ಞಾನ, ಉತ್ತಮ ನಂಬಿಕೆ, ಉತ್ತಮ ಕಾರ್ಯ ಅಥವಾ ನಡತೆ ಅಲ್ವಾ ಅಂಥೇಳಿ ಗಮನಿಸ್ಬೋದು. ತ್ರಿರತ್ನಗಳು ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ನೆಕ್ಸ್ಟ್ ನೋಡೋಣ. ಜೈನ ಸಭೆಗಳು ಆಯಿತು. ಪಾಟಲಿಪುತ್ರ ಮತ್ತು ಲುಂಬಿನಿಯಲ್ಲಿ ಜೈನ ಸಭೆಗಳು ನಡೆದಿರ್ತಕ್ಕಂಥದ್ದು. ನೆಕ್ಸ್ಟು 4th ಒಂದು ಕ್ವಶನು. ಜೈನ ಧರ್ಮದ ಪಂಗಡಗಳು ಯಾವುವು? ಶ್ವೇತಾಂಬರ ಮತ್ತು ದಿಗಂಬರ ಜೈನ ಧರ್ಮದ ಪ್ರಮುಖವಾದಂಥ 2 ಪಂಗಡಗಳಾಗಿದೆ. ನೆಕ್ಸ್ಟ್ 5ನೇ ಕ್ವಶನು. ಬುದ್ಧನ ತಂದೆ ತಾಯಿ ಯಾರು? ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಇವರು ಬುದ್ಧನ ತಂದೆ ತಾಯಿಗಳು. ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ಬುದ್ಧ ಆರ್ಯ ಸತ್ಯಗಳನ್ನು ಹೇಳಿರೋದನ್ನು ನಮಗೀಗಾಗಲೇ ಎಲ್ಲ ಗೊತ್ತಿದೆ. ಸೊ ಹಾಗಾದರೆ ಬುದ್ಧನು ಬೋಧಿಸಿದಂತಹ ಆರ್ಯ ಸತ್ಯಗಳು ಪ್ರಮುಖವಾಗಿ ಯಾವುದು ಅಂತಂದರೆ ಗಮನಿಸಿ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ದುಃಖಕ್ಕೆ ಕಾರಣ ಆಸೆ ಅಲ್ವಾ? ಪ್ರಾಪಂಚಿಕ ಜೀವನ ಹೇಗಿದೆ? ದುಃಖಮಯವಾಗಿದೆ. ದುಃಖಕ್ಕೆ ಮುಖ್ಯವಾದ ಕಾರಣ ಆಸೆನ ತ್ಯಜಿಸಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಬೋದು. ಅದರ ಜೊತೆಯಲ್ಲಿ ಆಸೆಯನ್ನು ನಿಗ್ರಹಿಸುವುದರಿಂದ ಏನು ಮಾಡ್ಬೋದು? ಪುನರ್ಜನ್ಮವನ್ನು ಕೂಡ ನಾವು ಕೊನೆಗಾಣಿಸ್ಬೋದು ಅಂತೇಳಿ 3ನೇ ಒಂದು ಆರ್ಯ ಸತ್ಯವನ್ನು ಬುದ್ಧ ಹೇಳಿರ್ತಕ್ಕಂಥದ್ದು. ಹಾಗೆ 4ನೇ ಒಂದು ಆರ್ಯ ಸತ್ಯ ಯಾವುದು ಅಂದರೆ ಆಸೆಯನ್ನು ಕೊನೆಗಾಣಿಸಲು ಏನು ಮಾಡಬೇಕು? ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತೇಳಿ ಬುದ್ಧ ಪ್ರಮುಖವಾಗಿ 4 ಆರ್ಯ ಸತ್ಯಗಳನ್ನು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇವು ಬುದ್ಧ ಬೋಧನೆ ಮಾಡಿರ್ತಕ್ಕಂಥ ಆರ್ಯ ಸತ್ಯಗಳಾಯಿತು. ನೆಕ್ಸ್ಟ್ ನೋಡೋಣ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ 2 ಅರಸರ ಹೆಸರನ್ನು ತಿಳಿಸಿ. ಯಾರ್ಯಾರು? ಮುಖ್ಯವಾಗಿ ಅಶೋಕ ಮತ್ತು ಕಾನಿಷ್ಕ. ಇವರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದಂಥ ಪ್ರಮುಖ ಅರಸರು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟು 8th ಒಂದು ಕ್ವಶನ್ ನೋಡಿ. ತ್ರಿಪಿಟಕಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ಮುಖ್ಯವಾಗಿ ತ್ರಿಪಿಟಕಗಳು ಎಷ್ಟಿದೆ? 3 ಅನ್ನೋದ್ರಲ್ಲೇ ಆನ್ಸರ್ ಇದೆ. 3 ತ್ರಿಪಿಟಕಗಳನ್ನು ನಾವು ಗಮನಿಸ್ತೀವಿ ಅಲ್ವಾ? ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ವಿನಯ ಪಿಟಕ,
ಸುತ್ತ ಪಿಟಕ ಮತ್ತು ಅಭಿಧಮ ಪಿಟಕ, ಮುಖ್ಯವಾಗಿ 3 ತ್ರಿಪಿಟಕಗಳು ಗಮನಿಸ್ಬೋದು. ನೆಕ್ಸ್ಟು ಬೌದ್ಧ ಧರ್ಮದ ಪಂಥಗಳನ್ನು ತಿಳಿಸಿ ಅಲ್ವಾ. ಎಷ್ಟಿದೆ? ಮುಖ್ಯವಾಗಿ 2 ಪಂಥಗಳನ್ನು ನೋಡ್ತೀವಿ. ಒಂದು ಹೀನಯಾನ, ಇನ್ನೊಂದು ಮಹಾಯಾನ. ಸೊ ಸ್ನೇಹಿತರೆ, ಇದಿಷ್ಟು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ 1 ವಾಕ್ಯ ಮತ್ತು 2 ವಾಕ್ಯದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟು ಲಾಂಗ್ ಆನ್ಸರ್ಸು. ಸೊ ಈ ಒಂದು ಲಾಂಗ್ ಆನ್ಸರ್ಸಲ್ಲಿ ನೀವು GPS ಟೈರ್ಗೆ ಸಂಬಂಧಪಟ್ಟಂತೆ 3 or 4 ಮಾರ್ಕ್ಸ್ ಕ್ವಶನಿಗೂ ಕೂಡ ಪಾಯಿಂಟ್ ಔಟ್ ಮಾಡ್ಕೊಳ್ಬೋದಾಗಿದೆ. ತುಂಬ ಈಸಿಯಾಗಿ ನೀವು ಶಾರ್ಟ್ ನೋಟನ್ನು ಮಾಡ್ಕೊಳೋದ್ರಿಂದ GPS ಟೈರ್ ಎಕ್ಸಾಮ್ಗೆ ಡಿಸ್ಕ್ರಿಪ್ಟಿವಲ್ಲಿ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇವುಗಳನ್ನು ಗಮನಿಸಿ. ಹಾಗೆ ಇದು ಕೇವಲ GPS ಟೈರ್ ಅಂತಲ್ಲ, HSTRಗೆ ಬರ್ತಕ್ಕಂಥ 50 ಏನೋ ಒಂದು ಸೆಕೆಂಡ್ ಪೇಪರ್ ಇದೆ ಅಲ್ವಾ, ನಮ್ಮ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಯೂಸ್ಫುಲ್ ಆಗುತ್ತೆ. ಆ ಒಂದು ವಿಷಯವನ್ನು ಯಾರು ಎಕ್ಸಾಮ್ ಬರೀತಿದ್ದೀರೋ ಅವರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ PU ಲೆಕ್ಚರರ್ ಆಗಿ ಆಪ್ಷನಲ್ ಹಿಸ್ಟ್ರಿ ಯಾರ್ದಿದೆ ಅವರಿಗೂ ಕೂಡ ಯೂಸ್ ಆಗುತ್ತೆ. ಹೀಗೆ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಟೀಚರ್ಗೂ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು KSET, ನೆಟ್ಟು ಹೀಗೆ ಹಲವಾರು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಕ್ಕೆ ಈ ಒಂದು ಲಾಂಗ್ ಆನ್ಸರ್ಸಲ್ಲಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಗಮನಿಸ್ತಾ ಹೋಗಿ. ಲಾಂಗ್ ಆನ್ಸರ್ಸ್ ಅಂತೇಳಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಕೆಲವೊಂದು KSET, ನೆಟ್ಟಲ್ಲಿ ಅಸರ್ಷನ್ ರೀಸನ್ ಇರುತ್ತೆ. ಸೊ ಅದರಲ್ಲೂ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ಲಾಂಗ್ ಆನ್ಸರ್ಸನ್ನು ನೋಡೋದ್ರಿಂದ ಅಥವಾ ಓದೋದ್ರಿಂದ. ಸೊ ಹಾಗಾಗಿ ಇದನ್ನು ಗಮನಿಸ್ತಾ ಹೋಗಿ. ಇಲ್ಲಿ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ 5 ಮಾರ್ಕ್ಸ್ ಕ್ವಶನ್ ಇದೆ. ಇದನ್ನು ನೀವು ಅದನ್ನು 4 ಮಾರ್ಕ್ಸು 3 ಮಾರ್ಕ್ಸಿಗೆ ಶಾರ್ಟ್ ಪಾಯಿಂಟ್ ಮಾಡಿ ಶಾರ್ಟಾಗಿ ನೋಟ್ ಮಾಡಿಕೊಂಡು ರೆಡ್ಯೂಸ್ ಮಾಡ್ಕೋಬೋದು. ಸೊ ಹಾಗಾದರೆ ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂಥ ಅಂಶಗಳು ಯಾವುವು? ಹಾಗಾದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದ ಒಂದು ಸಮಾಜದಲ್ಲಿದ್ದಂತಹ ಧಾರ್ಮಿಕ ಸಾಮಾಜಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಯನ್ನು ನಾವು ಕಂಡಿದ್ದು ಸಾಮಾನ್ಯ ಶಕ ಪೂರ್ವ ಇಷ್ಟರಲ್ಲಿ 6ನೇ ಶತಮಾನದಲ್ಲಿ. ಈ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಗಳು ಈ ಸಮಾಜದಲ್ಲಿ ಇತ್ತು ಅಂದರೆ, ಜಾತಿ ಪದ್ಧತಿ, ಅನ್ಯಾಯ ಮತ್ತು ಕಠಿಣವಾದಂಥ ಆಚರಣೆಗಳ ವಿರುದ್ಧನೇ ನಡೆದಿರ್ತಕ್ಕಂಥ ಈ ಚಳುವಳಿಗಳು ನಾವು ಗಮನಿಸ್ತೀವಿ. ಹಾಗೆ ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮ, ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮವು ಅಂದಿನ ಕಾಲದಲ್ಲಿ ಅಗತ್ಯವಾಗಿ ಮಹಾವೀರ ಮತ್ತು ಬುದ್ಧನ ಬಹುಮಟ್ಟಿಗೆ ಈಡೇರಿಸಿದ್ರು ಅಂತೇಳಿ ನಾವು ಹೇಳ್ಬೋದು. ಹೊಸ ಧರ್ಮಗಳ ಉದಯ ಆಗಲಿಕ್ಕೆ ಹಾಗಾದರೆ ಏನೇನೆಲ್ಲ ಕಾರಣಗಳಿತ್ತು ಅನ್ನೋದನ್ನು ಈ ಒಂದು ಕೆಳಕಂಡ ಅಂಶಗಳಿಂದ ನಾವು ಗಮನಿಸ್ಬೋದಾಗಿದೆ. ಮೊದಲನೇದಾಗಿ ನೋಡಿ, ವೈದಿಕ ಧರ್ಮದಲ್ಲಿದ್ದಂತಹ ಗೊಂದಲಮಯ ಒಂದು ಪರಿಸ್ಥಿತಿ ಅಲ್ವಾ. ವೈದಿಕ ಧರ್ಮದಲ್ಲಿದ್ದಂತಹ ಗೊಂದಲಗಳು ಏನೇನಿತ್ತು ಅಂತಹ ಗೊಂದಲಗಳು ಅಂತಂದರೆ, ಆರಂಭದಲ್ಲಿ ವೈದಿಕ ಧರ್ಮ ಯಾವುದೇ ಜಟಿಲತೆಗಳಿಲ್ಲದೆ ಸರಳವಾಗಿತ್ತು. ಆದರೆ ಅನಂತರದಲ್ಲಿ ಏನಾಯಿತು ಅಂತಂದರೆ, ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಯ ಮಟ್ಟವನ್ನು ವೈದಿಕ ಧರ್ಮ ತಾಳ್ತು. ಅದರ ಜೊತೆಯಲ್ಲಿ ಜನರು ಇದರಿಂದ ತೃಪ್ತಿ ಪಡಲಿಲ್ಲ, ಅಸಂತುಷ್ಟರಾದರು. ಮತ್ತು ಬದಲಾವಣೆಯನ್ನು ಬಯಸ್ತಿದ್ದಂಥವರು ಅದನ್ನು ಹೊಸ ಧರ್ಮಗಳಲ್ಲಿ ಕಂಡುಕೊಂಡ್ರು. ಅಂದರೆ ವೈದಿಕ ಧರ್ಮದಿಂದ ಹೊರಬಂದು ಸಾಮಾನ್ಯವಾಗಿ ಜನರು ಆಡ್ತಕ್ಕಂಥ ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿದ್ದಂತಹ ಬೌದ್ಧ ಧರ್ಮ ಮತ್ತು ಜೈನ ಧರ್ಮವನ್ನು ಅನುಸರಣೆ ಮಾಡೋದಕ್ಕೆ ಆರಂಭ ಮಾಡಿದರು. ಹಾಗಾಗಿ ಏನಾಯಿತು, ವೈದಿಕ ಧರ್ಮದಲ್ಲಿದ್ದಂತಹ ಗೊಂದಲಗಳಿಂದ ಹೊರಬಂದಂಥ ಜನ ಬೌದ್ಧ ಧರ್ಮ ಮತ್ತು ಜೈನ ಧರ್ಮವನ್ನು ಅನುಸರಣೆ ಮಾಡೋದಕ್ಕೆ ಆರಂಭ ಮಾಡಿದರು. ಸೊ ಹಾಗಾಗಿ ಇಲ್ಲೇನಾಯಿತು ಅಂತಂದರೆ, ಈ ಒಂದು ಗೊಂದಲಗಳೇ ಈ ಧರ್ಮದ ಒಂದು ಉದಯಕ್ಕೆ ಕಾರಣ ಆಯಿತು. ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟು ಸೆಕೆಂಡ್ ಒನ್ ಪಾಯಿಂಟ್ ನೋಡಿ, ಹೊಸ ಧರ್ಮಗಳ ಒಂದು ಉದಯಕ್ಕೆ ಏನು ಕಾರಣ ಅಂತಂದರೆ, ಪುರೋಹಿತ ವರ್ಗದ ಪರಮಾಧಿಕಾರ ಅಲ್ವಾ. ಬ್ರಾಹ್ಮಣರು ಮತ್ತು ಇತರ ಜಾತಿಗಳ ಮೇಲೆ ಇವರು ಏನು ಮಾಡ್ತಾಯಿದ್ರು, ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಾಯಿದ್ರು. ಜನರಿಗೆ ಈ ಒಂದು ಪುರೋಹಿತರಿಲ್ಲದೆ ಯಜ್ಞಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ರು. ಈ ಬ್ರಾಹ್ಮಣರು ಏನು ಮಾಡ್ತಾಯಿದ್ರು, ಅನೇಕ ವಿಶೇಷ ಸೌಲಭ್ಯಗಳನ್ನು ಅನುಭವಿಸ್ತಿದ್ರು. ತಮ್ಮನ್ನು ಎಲ್ರಿಗಿಂತನೂ ಕೂಡ
ಶ್ರೇಷ್ಠರು ಅಂತೇಳಿ ತಿಳ್ಕೊಂಡಿದ್ರು. ಸೊ ಹಾಗಾಗಿ ಈ ಪುರೋಹಿತ ವರ್ಗದ ಒಂದು ಪರಮಾಧಿಕಾರದಿಂದ ಏನಾಯಿತು, ಜನರಲ್ಲಿ ಹೊಸ ಭಾವನೆ ಮೂಡೋದಕ್ಕೆ, ಬೇರೆ ಬೇರೆ ರೀತಿಯ ಒಂದು ಧರ್ಮವನ್ನು ಅನುಸರಿಸೋದಕ್ಕೆ ಹೊಸ ಭಾವನೆ ಮೂಡ್ತು. ಹಾಗಾಗಿ ಏನು ಮಾಡಿದರು, ಈ ಒಂದು ಇವರ ಪರಮಾಧಿಕಾರದಿಂದ ಹೊರಬಂದು ಹೊಸ ಧರ್ಮಗಳ ಒಂದು ಉದಯಕ್ಕೆ ಅಥವಾ ಆ ಒಂದು ಅನುಸರಣೆಗೆ ಆರಂಭ ಮಾಡಿದರು. ಸೊ ನೆಕ್ಸ್ಟು ಪ್ರಾಣಿ ಬಲಿ. ಇಲ್ಲಿ ಗಮನಿಸಿ, ಪ್ರಾಣಿ ಬಲಿ ಶಾಸ್ತ್ರ ವಿಧಿಗಳ ಒಂದು ಭಾಗವಾಗಿತ್ತು. ಪ್ರಾಣಿಯನ್ನು ಬಲಿ ಕೊಡ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಏನಾಗಿತ್ತು, ಒಂದು ಪಾರ್ಟ್ ಆಗಿತ್ತು. ಕಂಪಲ್ಸರಿ ಪ್ರಾಣಿ ಬಲಿಯನ್ನು ಕೊಡಬೇಕಾಯಿತು. ಅದರ ಜೊತೆಯಲ್ಲಿ ಇವುಗಳ ಒಂದು ಆಚರಣೆ ಏನಾಗಿತ್ತು, ತುಂಬ ವೆಚ್ಚದಾಯಕವಾಗಿತ್ತು, ದುಬಾರಿಯಾಗಿತ್ತು. ಸೊ ಹಾಗಾಗಿ ಜನರು ಅಸ್ತಿತ್ವದಲ್ಲಿ ಇದ್ದಂತಹ ಧರ್ಮದಲ್ಲಿನ ನಂಬಿಕೆಯನ್ನು ಕಾಲಕ್ರಮೇಣ ಏನು ಮಾಡಿದರು, ಕಳ್ಕೊಳ್ತಾ ಹೋದರು. ಅದರಿಂದ ಏನಾಯಿತು, ನಂತರದ ವೇದಗಳ ಕಾಲದಲ್ಲಿ ಜನರಿಗೆ ಬಂದ ಒಂದು ಪ್ರಾಣಿ ಬಲಿಯನ್ನು ಜನರು ತೀವ್ರವಾಗಿ ವಿರೋಧಿಸೋದಕ್ಕೆ ಆರಂಭ ಮಾಡಿದರು. ಈ ಒಂದು ಪ್ರಾಣಿ ಬಲಿ ಎಂಬಂಥ ಒಂದು ಅಂಶವು ಕೂಡ ಏನಾಗಿದೆ, ಒಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಯಿತು. ನೆಕ್ಸ್ಟು ಮಂತ್ರಗಳ ಪಠಣ. ಇಲ್ಲಿ ಮಂತ್ರಗಳು ಯಾವ ಒಂದು ಭಾಷೆಯಲ್ಲಿದ್ವು ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿದ್ವು ಅಲ್ವಾ. ಸಂಸ್ಕೃತದಲ್ಲಿದ್ದಂತಹ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವವಿತ್ತು. ಪುರೋಹಿತರು ಏನು ಮಾಡಿದರು, ಅವರ ಒಂದು ಕಂಟ್ರೋಲಲ್ಲಿ ಇತ್ತು ಈ ಒಂದು ವೈದಿಕ ಸಾಹಿತ್ಯ. ಸೊ ಹಾಗಾಗಿ ಜನಸಾಮಾನ್ಯರಿಗೆ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿರಲಿಲ್ಲ. ಸೊ ಇದರಿಂದ ಏನಾಯಿತು, ಸರಳವಾದ ಜನರಾಡ್ತಕ್ಕಂಥ ಒಂದು ಸಾಮಾನ್ಯ ಭಾಷೆಯಲ್ಲಿದ್ದಂತಹ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಎಡೆಗೆ ಜನರು ಏನು ಮಾಡಿದರು, ವಾಲೋದಕ್ಕೆ ಆರಂಭ ಮಾಡಿದರು. ಸೊ ಅಷ್ಟೇ ಅಲ್ಲ, ಸ್ಪಷ್ಟ ತಿಳುವಳಿಕೆಯಿಂದ ಜನರು ಮಂತ್ರ ಪಠಣೆಯಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾ ಹೋದರು. ಸೊ ಅದರಿಂದನೂ ಕೂಡ ಏನಾಯಿತು, ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಯಿತು. ನೆಕ್ಸ್ಟು ಜಾತಿ ಪದ್ಧತಿ. ನೋಡಿ, ಈ ಒಂದು ಇರತಕ್ಕಂತಹ ಒಂದು ಜಾತಿ ವ್ಯವಸ್ಥೆ ಏನಾಗಿತ್ತು, ತುಂಬ ಜಟಿಲವಾಗಿತ್ತು, ಕಠಿಣವಾಗಿತ್ತು. ಸೊ ಹಾಗಾಗಿ ಬೇರೆ ಬೇರೆ ಜಾತಿಗಳ ಮಧ್ಯೆ ತುಂಬ ಭೇದ ಭಾವ ಇತ್ತು. ಮೇಲು ಕೀಳು, ಹುಚ್ಚ ನೀಚ ಎಂಬಂಥ ಅನೇಕ ರೀತಿಯ ಸಾಮಾಜಿಕ ಅವ್ಯವಸ್ಥೆ ಇದ್ದಿದ್ದರಿಂದ ಇದು ಒಂದು ಕಾರಣ ಆಯಿತು ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ. ಅದರ ಜೊತೆಯಲ್ಲಿ ಈ ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು. ಸಮಾಜದಲ್ಲಿ ಅಸಮಾನತೆಯಿಂದ ಕೂಡಿದ್ದು ಜನರು ಅತೃಪ್ತಿಯಿಂದ ಇದ್ದರು. ಶೂದ್ರರು ಅವರ ಸ್ಥಿತಿಗಳಂತೂ ಹೇಳ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಸಂಕಷ್ಟಗಳಿಗೆ ಗುರಿಯಾಗಿತ್ತು. ಸೊ ಹಾಗಾಗಿ ಈ ಒಂದು ಜಾತಿ ಪದ್ಧತಿನೂ ಕೂಡ ಏನಾಯಿತು, ಹೊಸ ಧರ್ಮಗಳು ಉದಯಿಸೋದಕ್ಕೆ ಮುಖ್ಯವಾದಂಥ ಕಾರಣ ಆಯಿತು. ಸೊ ಸ್ನೇಹಿತರೆ, ಇದಿಷ್ಟು ಅಂಶಗಳೇನಿದೆ ಇವುಗಳು ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳಾದವು. ಯಾವ್ಯಾವುದು, ವೈದಿಕ ಧರ್ಮದಲ್ಲಿದ್ದಂತಹ ಗೊಂದಲಗಳು, ಪುರೋಹಿತ ವರ್ಗದ ಒಂದು ಪರಮಾಧಿಕಾರ, ಪ್ರಾಣಿ ಬಲಿ, ಹಾಗೆ ಮಂತ್ರಗಳ ಪಠಣ. ಇದಿಷ್ಟು ಹೊಸ ಧರ್ಮಗಳ ಉದಯಕ್ಕೆ ಕಾರಣ. ಜಾತಿ ವ್ಯವಸ್ಥೆಯೂ ಕೂಡ ಒಂದು ಕಾರಣ ಆಯಿತು. ಸೊ ಇದಿಷ್ಟನ್ನು ಈ ಒಂದು ಹೊಸ ಧರ್ಮಗಳು ಉದಯಿಸೋದಕ್ಕೆ ಏನೇನು ಅಂಶಗಳು ಕಾರಣ ಆಯಿತು ಅಂತೇಳಿ ಗಮನಿಸಿದ್ವಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ. ಮಹಾವೀರನ ಬಾಲ್ಯ ಜೀವನ. ಹಾಗಾದರೆ ಮಹಾವೀರನ ಒಂದು ಬಾಲ್ಯ ಹೇಗಿತ್ತು ಅಂತ ನಾವು ಗಮನಿಸೋದಾದರೆ, ವರ್ಧಮಾನ ಮಹಾವೀರನು ಜೈನ ಧರ್ಮದ ಎಷ್ಟನೇ ತೀರ್ಥಂಕರ, 24ನೇ ತೀರ್ಥಂಕರ. ವರ್ಧಮಾನನು ವೈಶಾಲಿ ಸಮೀಪ ಕುಂದ ಗ್ರಾಮದಲ್ಲಿ ಕ್ರಿಸ್ತಶಕ 599ರಲ್ಲಿ ಜನಿಸಿದನು. ಈತ ಅವನ ಒಂದು ಜನನ ಗಮನಿಸಿದ್ವಿ. ಹಾಗೆ ಅವರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾ ದೇವಿ. ನೆಕ್ಸ್ಟು ತಂದೆ ಒಂದು ತಾಯಿಯರ ಆಕಸ್ಮಿಕ ಮರಣ ಆಗುತ್ತೆ ಮುಂದೆ. ಆಗ ವರ್ಧಮಾನ ಮಹಾವೀರನು ಸಂಪೂರ್ಣವಾಗಿ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿದನು. ಏನಾಗುತ್ತೆ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಂತಹ, ಇಲ್ಲಿ ಕ್ರಿಸ್ತ ಶಕ ಅಂತಿದೆ, ಸಾಮಾನ್ಯ ಶಕ ಪೂರ್ವ ಅಂತೇಳಿ ಇದನ್ನು ಹಾಕ್ಕೊಳ್ರಿ. ಸಾಮಾನ್ಯ ಶಕ ಪೂರ್ವ ಎಷ್ಟು, 599ರಲ್ಲಿ
ವರ್ಧಮಾನ ಮಹಾವೀರರು ವೈಶಾಲಿ ಸಮೀಪ ಕುಂದಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ. ಇವರ ತಂದೆ ತಾಯಿಯ ಒಂದು ಆಕಸ್ಮಿಕ ಮರಣದಿಂದ ಏನಾಯಿತು, ವರ್ಧಮಾನ ಮಹಾವೀರ ಸಂಪೂರ್ಣವಾಗಿ ಉಡುಪನ್ನು ತ್ಯಜಿಸಿ ಅಂದರೆ ಅದರ ಜೊತೆಯಲ್ಲಿ ಪ್ರಾಪಂಚಿಕ ಸುಖಭೋಗಗಳನ್ನು ಕೂಡ ತ್ಯಜಿಸಿದರು. ಅವರು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನು ಅರಸುತ್ತಾ ಸಂಚಾರ ಮಾಡೋದಕ್ಕೆ ಆರಂಭ ಮಾಡಿದರು. ಸುಮಾರು 30 ವರ್ಷಗಳ ಕಾಲ ದೇಹವನ್ನು ದಂಡನೆ ಮಾಡಿ ಆಳವಾದ ಧ್ಯಾನ ಮಾಡುತ್ತಾ ಜೀವನವನ್ನು ಕಳೆದರು. ವೈಶಾಖದ 10ನೇ ದಿನ ಅವರಿಗೆ ಎಲ್ಲಿ ಜ್ಞಾನೋದಯವಾಯಿತು, ಯಾವ ಒಂದು ಸಮಯದಲ್ಲಿ? ವೈಶಾಖದ 10ನೇ ದಿನ ಬಿಹಾರದ ಅಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನರಿಗೆ ಜ್ಞಾನೋದಯವಾಯಿತು. ಅವರು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರು. ಜ್ಞಾನೋದಯವಾದ ನಂತರ ಅವರು ಏನು ಪಡ್ಕೊಂಡ್ರು? ಕೈವಲ್ಯ ಎಂಬಂತಹ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರು. ಕೇವಲಿನ್ ಅಥವಾ ಜಿನಾ ಅಂತೇಳಿ ಆದರು. ಕೇವಲಿನ್ ಅಥವಾ ಜಿನಾ ಅಂತ ಹೇಳಿ ಅವ್ರನ್ನ ಕರಿತೀವಿ. ಹಾಗೆ ಮುಂದಿನ ಒಂದು 30 ವರ್ಷಗಳವರೆಗೆ ಕೇವಲಿನ್ ಅಂದರೆ ಸರ್ವಜ್ಞ. ನೋಡಿ ಇಲ್ಲಿ ಕೇವಲಿನ್ ಅಂದರೆ ಏನರ್ಥ ಅಂತಂದರೆ, ಕೇವಲಿನ್ ಅಂದರೆ ಸರ್ವಜ್ಞ ಅಂತೇಳಿ ಅರ್ಥ. ಹಾಗೆ ಜಿನಾ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು. ಕೇವಲಿನ್ ಅಂದರೆ ಸರ್ವಜ್ಞ, ಜಿನಾ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಅಂತೇಳಿ ಅರ್ಥ. ಮುಂದಿನ ಒಂದು 30 ವರ್ಷಗಳ ಕಾಲ ಏನು ಮಾಡಿದರು? ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮ ಬೋಧಿಸುತ್ತಾ ಪ್ರವಾಸವನ್ನು ಕೈಗೊಂಡರು. ಇವರಿಗೆ ಜ್ಞಾನೋದಯವಾದ ನಂತರ ಏನು ಮಾಡಿದರು? ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮ ಒಂದು ಬೋಧನೆಗಳನ್ನು ಬೋಧಿಸುತ್ತಾ ಪ್ರವಾಸವನ್ನು ಮಾಡೋದಕ್ಕೆ ಆರಂಭ ಮಾಡಿದರು. ಇದಿಷ್ಟು ವರ್ಧಮಾನ ಮಹಾವೀರರ ಒಂದು ಬಾಲ್ಯ ಜೀವನ ಆಯಿತು. ನೆಕ್ಸ್ಟು ವರ್ಧಮಾನ ಮಹಾವೀರನ ಬೋಧನೆಗಳು ಏನಿತ್ತು ಅಲ್ವಾ? ಏನೇನೆಲ್ಲ ಬೋಧನೆಗಳನ್ನು ಮಾಡಿದರು ಅಂತಂದರೆ, ಮಹಾವೀರನು ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳನ್ನು ಬೋಧಿಸಿದರು. ಏನಿದೆ ಪಂಚಶೀಲ ತತ್ವಗಳು ಅಂತಂದರೆ, ಗಮನಿಸಿಲಿ. ಪಂಚಶೀಲ ತತ್ವಗಳು ಯಾವ್ಯಾವುದಾಗಾದರೆ, ಸತ್ಯ ಅಂದರೆ ಸುಳ್ಳನ್ನು ಹೇಳದೇ ಇರೋವಂಥದ್ದು, ಅಹಿಂಸೆ ಹಿಂಸೆ ಮಾಡದೇ ಇರೋವಂಥದ್ದು, ಆಸ್ತೇಯ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅವಶ್ಯಕತೆಗಿಂತ ಹೆಚ್ಚಿನ ಒಂದು ಆಸ್ತಿಯನ್ನು ಹೊಂದದೇ ಇರುವಂಥದ್ದು, ಬ್ರಹ್ಮಚರ್ಯ ಅಂದರೆ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಸೊ ಈ ಒಂದು ಪಂಚರತ್ನಗಳನ್ನು ನಾವು ಮುಖ್ಯವಾಗಿ ಪಂಚಶೀಲ ತತ್ವಗಳು ಅಥವಾ ಪಂಚರತ್ನಗಳು ಅಂತೇಳಿ ನಾವು ಕರಿತೀವಿ. ಪಂಚಶೀಲ ತತ್ವಗಳು ಅಂತೇಳಿ ನಾವು ಕರಿತೀವಿ. ಇವುಗಳನ್ನು ಮಹಾವೀರರು ಏನು ಮಾಡ್ತಾ ಹೋದರು? ಬೋಧಿಸುತ್ತಾ ಹೋದರು ಅಂತೇಳಿ ಹೇಳ್ಬೋದು. ನೆಕ್ಸ್ಟು ತ್ರಿರತ್ನಗಳು ಅಂತಂದರೆ ಎಷ್ಟು? 3 ಅಲ್ವಾ? ಆದರೆ 7 ಅರ್ಥ ಇದೆ ಆ ಪದದಲ್ಲೇ. ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ ಅಲ್ವಾ? ಉತ್ತಮ ಜ್ಞಾನ, ಉತ್ತಮ ನಂಬಿಕೆ ಮತ್ತು ಉತ್ತಮ ನಡತೆ. ಇಲ್ಲಿ ಮಹಾವೀರರಿಗೆ ದೇವರ ಅಸ್ತಿತ್ವದಲ್ಲಿ ಯಾವುದೇ ರೀತಿ ನಂಬಿಕೆ ಇರಲಿಲ್ಲ. ಆದರೆ ಆತ್ಮದ ವಿಷಯದ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಇವರು ಇಟ್ಟಿದ್ದರು. ದೇವರ ವಿಷಯದಲ್ಲಿ ಏನಾಗಿತ್ತು? ಇವರಿಗೆ ನಂಬಿಕೆ ಇರಲಿಲ್ಲ. ಆತ್ಮದ ಅಸ್ತಿತ್ವ ಇದೆ, ಆತ್ಮಕ್ಕೆ ಅಸ್ತಿತ್ವ ಇದೆ ಎಂಬಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ನಂಬಿಕೆಯನ್ನು ಹೊಂದಿದ್ರು. ನೀವು ಗೌತಮ ಬುದ್ಧ ಮತ್ತು ಮಹಾವೀರರ ಒಂದು ಕಾಲಘಟ್ಟಗಳಲ್ಲಿ ಗಮನಿಸಿದರೆ ಎಲ್ಲೂ ಕೂಡ ಯಾವುದೇ ಒಂದು ದೇವರುಗಳನ್ನು ಅವರು ಬಿಂಬಿಸಿಲ್ಲ. ಅವರ ಒಂದು ಏನು ಮಾಡ್ತಿದ್ದಾರೆ? ದೇವರ ಅಸ್ತಿತ್ವವನ್ನು ಎಲ್ಲೂ ಹೇಳಿಲ್ಲ. ಆದರೆ ಅವರಿಗೆ ಯಾವುದರಲ್ಲಿ ನಂಬಿಕೆ ಇತ್ತು? ಮಹಾವೀರರಿಗೆ ತಮ್ಮ ವಿಷಯದಲ್ಲಿ ಅಂತಂದರೆ ಆತ್ಮದ ವಿಷಯದಲ್ಲಿ ಹೆಚ್ಚಿನ ಒಂದು ನಂಬಿಕೆಯನ್ನು ಅವರು ಹೊಂದಿದ್ರು. ಇವರು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಕೂಡ ಖಂಡಿಸಿದರು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಏನು ವೈದಿಕ ಧರ್ಮದಲ್ಲಿ ಏನೇನೆಲ್ಲ ಇತ್ತಲ್ಲ, ಜಾತಿ ಪದ್ಧತಿ ಮತ್ತು ಪ್ರಾಣಿಗಳನ್ನು ಬಲಿ ಕೊಡುವಂಥ ಒಂದು ವ್ಯವಸ್ಥೆ, ಇವುಗಳನ್ನು ಸಂಪೂರ್ಣವಾಗಿ ವರ್ಧಮಾನ ಮಹಾವೀರ ಖಂಡಿಸಿದರು. ಅದರ ಜೊತೆಯಲ್ಲಿ ಇವರು ಅಹಿಂಸೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ರು ಅಂಥೇಳಿ ಗಮನಿಸ್ಬೋದು. ಹಾಗೆ ಇವರು ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದರು. ಜೈನ ಧರ್ಮದ ಪ್ರಮುಖ ಪಂಗಡಗಳು ಯಾವ್ಯಾವುದಿದೆ ಅಂತಂದರೆ ಶ್ವೇತಂಬರ ಮತ್ತು ದಿಗಂಬರ. ಇಲ್ಲಿ
ಜೈನ ಧರ್ಮದಲ್ಲಿಯೂ ಪ್ರಮುಖವಾಗಿ 2 ಪಂಗಡಗಳಾದವು, ಶ್ವೇತಾಂಬರ ಮತ್ತು ದಿಗಂಬರರು. ಇದಿಷ್ಟು ವರ್ಧಮಾನ ಮಹಾವೀರರ ಬಾಲ್ಯ ಜೀವನ ಮತ್ತು ಅವರ ಬೋಧನೆಗಳಾಯಿತು. ನೆಕ್ಸ್ಟ್ ನೋಡೋಣ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತಾಗಿ ನೆಕ್ಸ್ಟ್ ಗಮನಿಸ್ತಾ ಹೋಗೋಣ. ಗೌತಮ ಬುದ್ಧನ ಒಂದು ಬಾಲ್ಯ ಜೀವನ ಯಾವ ರೀತಿ ಇತ್ತು ಅಲ್ವಾ? ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಇವರು ಸಾಮಾನ್ಯ ಶಕ ಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದರು. ಮೊದಲ ಹೆಸರು ಮುಖ್ಯವಾಗಿ ಗಮನಿಸಿಲಿ, ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಅವನ ತಂದೆ ರಾಜ ಶುದ್ಧೋಧನ, ತಾಯಿ ರಾಣಿ ಮಾಯಾದೇವಿ. ನೋಡಿ, ಇವರ ತಂದೆ ರಾಜ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ. ಶುದ್ಧೋಧನನು ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖ್ಯಸ್ಥನಾಗಿದ್ದನು. ಇವರ ತಂದೆ ವೃತ್ತಿಯಲ್ಲಿ ಏನು ಮಾಡ್ತಾಯಿದ್ರು? ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು, ಮುಖ್ಯಸ್ಥರಾಗಿದ್ದರು. ಸಿದ್ಧಾರ್ಥ ಕೇವಲ 7 ದಿನಗಳ ಮಗುವಿದ್ದಾಗಲೇ ತಾಯಿ ಮಾಯಾದೇವಿ ಮರಣ ಹೊಂದುತ್ತಾಳೆ. ಆದ್ದರಿಂದ ಅವನನ್ನು ಕಾಪಾಡಿದ್ದು ಅಥವಾ ಸಾಕಿ ಬೆಳೆಸಿದಂಥ ತಾಯಿ ಯಾರು ಅಂದರೆ ಅವರ ಚಿಕ್ಕಮ್ಮನಾದಂತಹ ಪ್ರಜಾಪತಿ ಗೌತಮಿ ಗೌತಮ ಬುದ್ಧನನ್ನು ಅಥವಾ ಸಿದ್ಧಾರ್ಥನನ್ನು ಪಾಲನೆ ಪೋಷಣೆ ಮಾಡಿದಳು. ಹಾಗೆ ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗಗಳಲ್ಲಿ ಬೆಳೆಸಲಾಯಿತು. ಅವರು 16ನೇ ವಯಸ್ಸಿನಲ್ಲಿದ್ದಾಗ ಯಶೋಧರಳೊಂದಿಗೆ ವಿವಾಹವನ್ನು ಕೂಡ ಮಾಡಲಾಗುತ್ತೆ. ಅವರಿಗೆ ಜನಿಸಿದಂಥ ಗಂಡು ಮಗು ಹೆಸರು ರಾಹುಲ ಅಂತೇಳಿ ಹೆಸರನ್ನು ಇಡಲಾಗುತ್ತೆ. ಒಂದು ಜಾತಕ ಕಥೆಯ ಪ್ರಕಾರ ನಾವು ಗೌತಮ ಬುದ್ಧನ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಗಮನಿಸಬೇಕಾಗುತ್ತೆ. ಏನಂತ ಘಟನೆ ಅಂತಂದರೆ, ಜಾತಕ ಕಥೆಗಳ ಪ್ರಕಾರ ಒಂದು ದಿನ ಸಂಜೆ ಸಿದ್ಧಾರ್ಥ ತನ್ನ ಒಂದು ಅರಮನೆಯನ್ನು ಬಿಟ್ಟು ಆಚೆಗೆ ಹೋಗ್ತಾನೆ. ಯಾರ ಜೊತೆ? ತನ್ನ ಸಿದ್ಧಾರ್ಥ ಹೊರಗಡೆ ಹೋಗೋದಕ್ಕೆ, ಅಂದರೆ ತುಂಬ ವರ್ಷಗಳ ಕಾಲ ಏನಾಗಿರುತ್ತೆ, ಸಿದ್ಧಾರ್ಥನನ್ನು ಅರಮನೆಯಲ್ಲಿ ಬೆಳೆಸಲಾಗಿರುತ್ತೆ. ಹಾಗಾಗಿ ಆತ ಏನು ಮಾಡ್ತಾನೆ ಅಂತಂದರೆ ಹೊರಗಡೆ ಎಲ್ಲೂ ಹೋಗಿರೋದಿಲ್ಲ. ಒಂದು ದಿನ ಆತನಿಗೆ ಸಂಜೆ ಹೊರಗಡೆ ಹೋಗಬೇಕು ಅಂಥೇಳಿ ಅನಿಸುತ್ತೆ. ಸೊ ಆಗ ಏನು ಮಾಡ್ತಾನೆ ಅಂತಂದರೆ ಸಿದ್ಧಾರ್ಥ ಹೊರಗಡೆ, ಅಂದರೆ ಅರಮನೆಯಿಂದ ಹೊರಗೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಗ ಆ ಒಂದು ಸ್ಥಳದಲ್ಲಿ ಯಾರನ್ನು ಕಾಣ್ತಾರೆ? ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಸಿದ್ಧಾರ್ಥ ಅಥವಾ ಗೌತಮ ಬುದ್ಧನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅಂತಕ್ಕದ್ದೇ ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟು ಅಂತೇಳಿ ನಾವು ಹೇಳ್ಬೋದು. ಹಾಗಾದರೆ ಸಿದ್ಧಾರ್ಥ ಒಂದಿನ ಸಂಜೆ ಅರಮನೆಯಿಂದ ಹೊರ ಹೋದಾಗ ಏನೆಲ್ಲ ಘಟನೆಗಳನ್ನು ಅವ್ರ ಕಣ್ಣಿಗೆ ಬೀಳುತ್ತೆ ಅಂತಂದರೆ, ಮೊದಲನೇದಾಗಿ ಒಬ್ಬ ವೃದ್ಧ, ಅಂದರೆ ವಯಸ್ಸಾದಂಥ ವ್ಯಕ್ತಿ, ಹಾಗೆ ಒಬ್ಬ ರೋಗಿ ಹಾಗೆ ಒಂದು ಶವವನ್ನು ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ, ಹಾಗೆ ಒಬ್ಬ ಸನ್ಯಾಸಿ. ಈ 4 ದೃಶ್ಯಗಳೇನಾಗುತ್ತೆ, ಒಬ್ಬ ವೃದ್ಧ, ಒಬ್ಬ ರೋಗಿ ಮತ್ತು ಒಂದು ಶವಯಾತ್ರೆ, ಒಬ್ಬ ಸನ್ಯಾಸಿ. ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದಂಥ ಒಂದು ಪ್ರಭಾವವನ್ನು ಬೀರ್ತವೆ. ಸೊ ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಲು ಏನು ಮಾಡ್ತಾರೆ? ನಿರ್ಧಾರವನ್ನು ಮಾಡ್ತಾರೆ. ಇವರು ದುಃಖಕ್ಕೆ ಮೂಲ ಕಾರಣವನ್ನು ಕಂಡುಹಿಡಿಯೋದಕ್ಕೆ ತನ್ನ ಒಂದು ಕುಟುಂಬ ಮತ್ತು ರಾಜ್ಯವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ಹೊರಟು ಹೋಗ್ತಾರೆ. ಸೊ ಈ ಒಂದು ಘಟನೆಯನ್ನು ಏನಂತ ಕರೀತಾರೆ ಅಂತಂದರೆ ಮಹಾಪರಿತ್ಯಾಗ ಅಂಥೇಳಿ ಕರೀತಾರೆ. ಮಹಾಪರಿತ್ಯಾಗ. ಇವುಗಳನ್ನೆಲ್ಲ ತ್ಯಜಿಸಿ, ಸುಖ ಭೋಗಗಳನ್ನೆಲ್ಲ ತ್ಯಜಿಸಿ, ತನ್ನ ಸಂಸಾರ ರಾಜ್ಯ ಎಲ್ಲವನ್ನು ತ್ಯಜಿಸಿ ಏನು ಮಾಡ್ತಾರೆ? ಒಂದು ದಿನ ಅರಮನೆಯನ್ನು ತ್ಯಜಿಸ್ತಾರೆ, ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ಈ ಒಂದು ಘಟನೆಯನ್ನು ಮಹಾಪರಿತ್ಯಾಗ ಅಂಥೇಳಿ ಕರೀತಾರೆ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸಿದನು. ಕೊನೆಗೆ 35ನೇ ವಯಸ್ಸಿನಲ್ಲಿ ಗಯಾದ ಆಲದ ಮರದ ಕೆಳಗೆ ಜ್ಞಾನೋದಯವಾಗ್ತದೆ. ಅಂದಿನಿಂದ ಈತನನ್ನು ಏನಂತ ಕರಿತೀವಿ? ಬುದ್ಧ ಅಂಥೇಳಿ ಕರಿತೀವಿ.
ಅಂದಿನಿಂದ ಈತನನ್ನು ಬುದ್ಧ ಅಂಥೇಳಿ ಕರೀತಾರೆ. ಹಾಗೆ ಬುದ್ಧ ಎಂದರೆ ಏನಪ್ಪ ಅಂತಂದರೆ ಜ್ಞಾನವನ್ನು ಪಡೆದವನು ಎಂದರ್ಥ. ಬುದ್ಧನಿಗೆ ತಥಾಗತ ಅಂತಲೂ ಕೂಡ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತೆ ಅಲ್ವಾ. ತಥಾಗತ ಅಂತಲೂ ಕೂಡ ಇವರಿಗೆ ಕರೆಯಲಾಗುತ್ತೆ. ಅಂದರೆ ತಥಾಗತ ಅಂದರೆ ಏನು ಅಂದರೆ ಸತ್ಯವನ್ನು ಅರಿತವನು ಎಂದರ್ಥ. ಹಾಗೆ ಗೌತಮ ಬುದ್ಧನು ಸ್ಥಾಪನೆ ಮಾಡಿದಂಥ ಒಂದು ಧರ್ಮ ಯಾವ ಧರ್ಮ ಆಗುತ್ತೆ ಮುಂದೆ? ಬೌದ್ಧ ಧರ್ಮ ಅಂತೇಳಿ ಕರೆಯಲ್ಪಡುತ್ತೆ. ಬುದ್ಧ ತನ್ನ ಉಳಿದಂಥ ಒಂದು ಜೀವನವನ್ನು ಏನು ಮಾಡ್ತಾರೆ? ಜನರ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡ್ತಾರೆ. ಹಾಗೆ ಸಾರನಾಥದಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ನೀಡಿದನು. ಇದನ್ನು ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನ. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಡಬಲ್ ಕೋಟಲ್ಲಿ ಏನಿದೆ ಇವೆಲ್ಲ ತುಂಬ ಇಂಪಾರ್ಟೆಂಟು ಕ್ವಶನ್ನು ಬಂದಿರತಕ್ಕಂಥದ್ದು, ಬರುವಂಥದ್ದು ಕೂಡ. ಸೊ ಹಾಗಾಗಿ ಇವುಗಳನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಧರ್ಮಚಕ್ರ ಪ್ರವರ್ತನ ಅಂತೇಳಿ ಯಾವುದಕ್ಕೆ ಕರೀತಾರೆ? ಬುದ್ಧ ತನ್ನ ಮೊದಲ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ್ದನ್ನು ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೆಯುವಂಥದ್ದು. ಮಹಾಪರಿತ್ಯಾಗ ಅಂತೇಳಿ ಯಾಕೆ ಕರೀತಾರೆ? ಮಹಾಪರಿತ್ಯಾಗ ಅಂದರೆ ಗೌತಮ ಬುದ್ಧ ತನ್ನ ಎಲ್ಲ ಒಂದು ಪರಿವಾರವನ್ನು, ರಾಜ್ಯವನ್ನು, ತನ್ನ ಸಂಸಾರವನ್ನು ಎಲ್ಲವನ್ನ ಕೂಡ ಸುಖಭೋಗಗಳನ್ನೆಲ್ಲವೂ ಕೂಡ ಪರಿತ್ಯಾಗ ಮಾಡಿ ಅಥವಾ ತ್ಯಾಗ ಮಾಡಿ ಸನ್ಯಾಸಿ ಆಗಲಿಕ್ಕೆ ಹೊರಟು ಹೋಗ್ತಾನೆ ಅಲ್ವಾ. ಸೊ ಅದನ್ನು ಮಹಾಪರಿತ್ಯಾಗ ಅಂತೇಳಿ ಕರಿತೀವಿ ಅಲ್ವಾ. ಇವುಗಳನ್ನೆಲ್ಲ ನೀಟಾಗಿ ಗಮನಿಸಬೇಕು. ಬುದ್ಧ ಅಂದ್ರೇನು? ಜ್ಞಾನವನ್ನು ಪಡೆದವನು. ತಥಾಗತ ಅಂತಂದರೆ ಮುಖ್ಯವಾಗಿ ಸತ್ಯವನ್ನು ಅರಿತವನು. ಈ ರೀತಿ ಅರ್ಥಗಳನ್ನು ನೀವು ನೀಟಾಗಿ ನೆನಪಲ್ಲಿ ಇಟ್ಕೋಬೇಕು. ಒನ್ ಮಾರ್ಕ್ಸ್ ಕ್ವಶನ್ಗೆ ಇವನ್ನೆಲ್ಲ ಮೀನಿಂಗ್ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಇದಿಷ್ಟು. ಇದರ ಜೊತೆಯಲ್ಲಿ ಅವರ ಒಂದು ಮರಣ ಇಲ್ಲಾಯಿತು, ಪರಿನಿರ್ವಾಣ ಅಂತಂದರೆ ಬುದ್ಧನ 80ನೇ ವಯಸ್ಸಿನಲ್ಲಿ ಎಲ್ಲಿ? ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು. ಇದಿಷ್ಟು ಗೌತಮ ಬುದ್ಧನ ಒಂದು ಬಾಲ್ಯ ಜೀವನ. ಹಾಗೆ ಅವರ ಒಂದು ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಿದ್ವಿ. ಹಾಗಾದರೆ ಬುದ್ಧನ ಬೋಧನೆಗಳು ಯಾವ್ಯಾವುದು? ಬುದ್ಧ ಬೋಧನೆ ಮಾಡಿದಂಥ ತತ್ವಗಳು ಎಷ್ಟು ಅಂದರೆ 4 ತತ್ವಗಳನ್ನು ನಾವು ಗಮನಿಸ್ತೀವಿ. ಒಂದು ಸತ್ಯ ಅಂದರೆ ಸುಳ್ಳನ್ನು ಹೇಳದೇ ಇರತಕ್ಕಂಥದ್ದು. ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದು. ಆಸ್ತಿಯ ಅಂದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಹಾಗೆ ಬ್ರಹ್ಮಚರ್ಯ ಅಂದರೆ ವಿವಾಹ ಆಗದೆ ಇರತಕ್ಕಂಥದ್ದು. ಇವಿಷ್ಟು ಬುದ್ಧನ ಬೋಧನೆಗಳಾಗಿದೆ. ಬುದ್ಧನ 4 ಮೂಲ ತತ್ವಗಳಾಗಿದೆ. ಬೋಧನೆ ಒಳಗಡೆ ಬರ್ತಕ್ಕಂಥ 4 ಮೂಲ ತತ್ವಗಳಾಗಿದೆ. ಹಾಗೆ ನೆಕ್ಸ್ಟ್ ನೋಡಿ, ಬುದ್ಧನ ಬೋಧನೆ ಮಾಡಿದಂತಹ ಆರ್ಯ ಸತ್ಯಗಳು ಯಾವುದು ಅಲ್ವಾ. ಆರ್ಯ ಸತ್ಯಗಳು ಯಾವುದಂದರೆ ಪ್ರಮುಖವಾಗಿ 4 ಅಂಶಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ. ಮೊದಲನೇದಾಗಿ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ದುಃಖಕ್ಕೆ ಕಾರಣ ಏನು? ಆಸೆಯೇ ದುಃಖಕ್ಕೆ ಕಾರಣ. ಆಸೆಯನ್ನು ತ್ಯಜಿಸುವುದರಿಂದ ಅಥವಾ ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಹಾಗೆ ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಹಾಗಾದರೆ ಆ ಅಷ್ಟಾಂಗ ಮಾರ್ಗಗಳು ಯಾವುದು? ಅಷ್ಟ ಅಂದರೆ ಎಷ್ಟು? 8 ಅಲ್ವಾ. ಹಾಗಾದರೆ ಈ 8 ಮಾರ್ಗಗಳನ್ನು ಅನುಸರಿಸೋದ್ರಿಂದ ಏನಾಗುತ್ತೆ? ಆಸೆಯನ್ನು ಕೊನೆಗಾಣಿಸಬಹುದು. ಅಷ್ಟಾಂಗ ಮಾರ್ಗಗಳನ್ನು ನೋಡೋಣ. ನೆಕ್ಸ್ಟು, ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಸೊ ಇವಿಷ್ಟು ಬುದ್ಧನು ಬೋಧನೆ ಮಾಡಿರ್ತಕ್ಕಂತಹ ಅಷ್ಟಾಂಗ ಮಾರ್ಗಗಳು, 8 ಅಷ್ಟಾಂಗ ಮಾರ್ಗಗಳು. ನೆಕ್ಸ್ಟ್, ಬುದ್ಧನು ಧರ್ಮಾಚರಣೆಗೆ ಮಹತ್ವವನ್ನು ಕೊಟ್ಟನೇ ಹೊರತು ಅಲ್ವಾ. ಧರ್ಮಾಚರಣೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ನಂಬಿಕೆಗಳಲ್ಲ, ಅಂದರೆ ಬಲಿಗಳನ್ನು ಕೊಡೋದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹವನ್ನು ನೀಡಿಲ್ಲ. ಯಾವುದೇ ರೀತಿ ಒಂದೇ ಧರ್ಮಕ್ಕೆ ಅಂಟ್ಕೊಳ್ಳೋದಕ್ಕೂ ಕೂಡ ಯಾವುದೇ ರೀತಿ ಪ್ರೋತ್ಸಾಹವನ್ನು ನೀಡಿಲ್ಲ. ಕೇವಲ ಉತ್ತಮವಾದಂಥ ಒಂದು ಬೋಧನೆಗಳ ಮುಖಾಂತರ ಅವರು ಏನು ಮಾಡಿದರು? ತುಂಬ ಜನರಿಗೆ ಹತ್ರವಾದರು. ಅವರು ಮುಖ್ಯವಾಗಿ ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆಯ ಒಂದು ತತ್ವವನ್ನು ಪ್ರತಿಪಾದನೆಯನ್ನು ಮಾಡಿದರು. ಅದರ ಜೊತೆಯಲ್ಲಿ ಅಹಿಂಸೆಗೆ ಹೆಚ್ಚಿನ ಒತ್ತನ್ನು ಕೂಡ ನೀಡಿದರು. ಬುದ್ಧನು ತನ್ನ ಸಂಘಕ್ಕೆ ಎಲ್ಲ ಜಾತಿಯ
ಸ್ತ್ರೀಯರು ಅಲ್ವಾ, ಪುರುಷರು ಸ್ತ್ರೀಯರನ್ನು ಕೂಡ ಪ್ರವೇಶವನ್ನು ನೀಡಿದರು. ಎಲ್ರಿಗೂ ಕೂಡ ಸಮಾನವಾಗಿ ಅವಕಾಶವನ್ನು ಅವರ ಒಂದು ಸಂಘದಲ್ಲಿ ನೀಡಿದರು ಅಂತ ಹೇಳ್ಬೋದು. ಹಾಗೆ ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿಸಿತು. ಇದು ಒಂದು ಭಾರತದ ಗಡಿ ದಾಟಿ ಚೀನಾ, ಟಿಬೇಟ್, ಮಯನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾಗಳಿಗೂ ಕೂಡ ಏನಾಯಿತು, ಹರಡಿತು. ಸೊ ಇದಿಷ್ಟು ಗೌತಮ ಬುದ್ಧನ ಒಂದು ಜೀವನ ಮತ್ತು ಬಾಲ್ಯ ಹೇಗಿತ್ತು ಅಂತೇಳಿ ನಾವು ಗಮನಿಸಿದ್ವಿ. ಅದರ ಜೊತೆಯಲ್ಲಿ ಬೌದ್ಧ ಧರ್ಮದ 2 ಪಂಗಡಗಳಿದೆ. ಯಾವ್ಯಾವುದಿದೆ? ಒಂದು ಹೀನಯಾನ, 2 ಮಹಾಯಾನ. ಹೀನಯಾನ ಮತ್ತು ಮಹಾಯಾನ ಎಂಬಂಥ ಒಂದು 2 ಪಂಗಡಗಳು ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟು ಸಾಹಿತ್ಯವನ್ನು ನಾವು ನೋಡೋದಾದರೆ, ಬುದ್ಧನ ಬೋಧನೆಗಳನ್ನು ಎಲ್ಲಿ ಸಂಗ್ರಹ ಮಾಡಲಾಗಿದೆ? ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ಅವುಗಳನ್ನು ಮುಖ್ಯವಾಗಿ 3 ಅಂದ್ರೆ 3 ಪಿಟಕಗಳು ಅಂತ ಕರಿತೀವಿ. ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ ಪಿಟಕ. ಈ 3 ಪಿಟಕಗಳಲ್ಲಿ, ತ್ರಿಪಿಟಕಗಳಲ್ಲಿ ಬುದ್ಧನು ಬೋಧನೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ಸಂಗ್ರಹ ಮಾಡಲಾಗಿದೆ. ಸೊ ಇದಿಷ್ಟು ಸ್ನೇಹಿತರೆ ಸಾಮಾನ್ಯ ಶಕ ಪೂರ್ವ 6ನೇ ಒಂದು ಶತಮಾನದಲ್ಲಿ ಜರುಗಿರ್ತಕ್ಕಂತಹ ಪ್ರಮುಖ ಕಾಲಘಟ್ಟದ ಹೊಸ ಧರ್ಮಗಳ ಉದಯ ಯಾವ ರೀತಿಯಾಗಿತ್ತು, ಹಾಗೆ ಆ ಒಂದು ಧರ್ಮಗಳ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅನ್ನೋದನ್ನು ನಾವು ಗಮನಿಸಿದ್ವಿ. ಇದು 4.2 ಆಯಿತು. ನೆಕ್ಸ್ಟು 4.3 ಮೌರ್ಯರು ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಇಲ್ಲಿ ವಿರಾಮ ಹೇಳೋಣ. ಹಾಗೆ ಇದುವರೆಗೂ ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದ್ರಿ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿರೋರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ, ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಜಾಯ್ನ್ ಆಗಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟು ಇರಲಿ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ರಿ. ಯಾವಾಗ ಬೇಕಾದ್ರೂ ನೋಟಿಫಿಕೇಷನ್ಗಳು ಆಗುವಂಥ ಸಾಧ್ಯತೆಗಳು ಎಲ್ಲ ಇದೆ. ಅದರ ಜೊತೆಯಲ್ಲಿ ನೀವೀಗಾಗಲೇ ಗಮನಿಸಿದಿರಾ, ಈಗಾಗಲೇ C&R ರೂಲ್ ಕೂಡ ಬಿಡುಗಡೆ ಆಗ್ತಾಯಿದೆ. ಒನ್ ಬೈ ಒನ್ ಬಿಡುಗಡೆ ಆಗ್ತಾಯಿದೆ ಅಲ್ವಾ. ಈಗಾಗಲೇ GPSTRದಾಗಿದೆ, PSTRದಾಗಿದೆ, ಮತ್ತು ಫೈನಲೈಸ್ ಆಗಬೇಕಾಗಿದೆ. ಕೆಲವೊಂದಿಷ್ಟು PU ಮತ್ತು HSTRದು ಫೈನಲೈಸ್ ಆಗಬೇಕಾಗಿದೆ C&R. ಅದರ ಜೊತೆಯಲ್ಲಿ ನಿನ್ನೆ ತಾನೇ ನಾವು ಗಮನಿಸಿದ್ದೀವಿ, ಕಂಪ್ಯೂಟರ್ ಟೀಚರ್ಸ್ ಅಥವಾ IT ಟೀಚರ್ಸ್ ಆಗಲಿಕ್ಕೆ ಏನೇನು C&R ಇದೆ ಅದನ್ನು ಕೂಡ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಗಮನಿಸಿದ್ದೀವಿ. ಸೊ ಅದನ್ನು ಕೂಡ ನೀವಿಲ್ಲಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೂ ಕೂಡ ನೀವು ಗಮನಿಸ್ಬೋದು. ಅದೇ ರೀತಿಯಾಗಿ ರಿಮೈನಿಂಗ್ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಅಲ್ವಾ, ಮೊರಾರ್ಜಿ ದೇಸಾಯಿ, ಮೌಲಾನಾ ಆಜಾದ್ ಶಾಲೆಗಳಲ್ಲಿರ್ತಕ್ಕಂಥ PU ಕಾಲೇಜ್ ಲೆಕ್ಚರರ್ಗೂ ಕೂಡ ಏನು ಮಾಡಿದರೆ, ಎಷ್ಟೆಷ್ಟು ಹುದ್ದೆಗಳನ್ನು ತುಂಬಿಕೊಳ್ತೀವಿ, ಯಾವ್ಯಾವ ಒಂದು ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನು ತುಂಬಿಕೊಡ್ತೀವಿ ಅಂತ ಒಟ್ಟಾರೆ 1042 ಅಲ್ವಾ, 1042 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂಥೇಳಿ ಅವರು ಕೂಡ ಒಂದು ಆದೇಶವನ್ನು ಸರ್ಕಾರದಿಂದ ಬಿಟ್ಟಿರೋಂಥದ್ದನ್ನು ನಿನ್ನೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅದನ್ನು ನೋಡಿ. ಹಾಗೆ ಪ್ಲೇ ಲಿಸ್ಟಲ್ಲಿ ಈ ಏನು ವಿಡಿಯೋಗಳು ಮಾಡಿದ್ದೀನಿ ಅವುಗಳೆಲ್ಲ ಸಪ್ರೇಟಾಗಿ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಅಲ್ಲೂ ಕೂಡ ನೀವು ಹೋಗಿ ವಿಡಿಯೋಗಳನ್ನು ವಾಚ್ ಮಾಡ್ಬೋದು. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.